ನಾಗರಾಜ್ ಸರ್, ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಇಲ್ಲಿ. ಒಂದು ಅನುಮಾನಾಸ್ಪದವಾಗಿ ಒಂದು ಸಾವಾಯಿತು, ಕೊಲೆನೂ ಆಗಿರಬಹುದು, ಅಥವಾ ಗುಂಪಲ್ಲಿ ಯಾರೋ ಹೊಡೆದು ಸಾಯಿಸಿರಬಹುದು, ಅಥವಾ ಅವನಿಗೇನೋ ಮೂರ್ಛೆ ಬಂದೇ ಸತ್ತೋಗಿರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಬಂದೇ ಸತ್ತೋಗಿರ್ಬೋದು, ಅವನಿಗೆ ಕಲ್ಲೇಟು ಬಿದ್ದಿರ್ಬೋದು, ಗುಂಡೇಟು ಬಿದ್ದಿರ್ಬೋದು. ಈತನ ಶವ ಸಂಸ್ಕಾರ ಅಂತ ಬಂದಾಗ ಆಫ್ಟರ್ ಪೋಸ್ಟ್ ಮಾರ್ಟಮ್ ಅದು ಹೂಳಬೇಕಾ, ಅಥವಾ ಪೊಲೀಸರದೇ ನಿರ್ಧಾರ ಅದು ಸುಡಬೇಕು ಅಂತನಾ, ಅಥವಾ ಮನೆಯ ಸಂಪ್ರದಾಯದ ಪ್ರಕಾರ ಅವ್ರ ಚಾಯ್ಸ ಅದು ಸಂಸ್ಕಾರ ಅನ್ನೋದು ಅಂತ. ಇಲ್ಲಿ ಇನ್ನೊಂದು ರೈಸ್ ಆಯಿತು, ರೆಡ್ಡಿ ಸಂಪ್ರದಾಯದಲ್ಲಿ ಆ ಥರ ಹೂಳ್ತಾರೆ, ಸುಡಲ್ಲ ಅವ್ರನ್ನ, ಯಾವುದೇ ಕಾರಣಕ್ಕೂ ಸುಡಲ್ಲ, ಕೇಸ್ ಮುಚ್ಚಿ ಹಾಕೋಕ್ಕೋಸ್ಕರ ಇವ್ರು ಸುಟ್ಟಾಕ್ಬಿಟ್ಟಿದ್ದಾರೆ ಅಂತ BJP-ಯವ್ರ ಆರೋಪ ಇದೆ. ಪೊಲೀಸ್ ಏನು ಮಾಡ್ತಾರೆ ಇಂಥ ಟೈಮಲ್ಲಿ? ಚಾಯ್ಸ್ ಯಾರ್ದಿದು ನೋಡಿ, ಒನ್ಸ್ ಬಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ, ಸಫಿಷಿಯೆಂಟಾಗಿ ಎಕ್ಸಾಮಿನ್ ಮಾಡಿ ಇಟ್ ಈಸ್ ನೋ ಮೋರ್ ರಿಕ್ವೈರ್ಡ್ ಅಂದ್ರೆ ಹ್ಯಾಂಡ್ ಓವರ್ ಮಾಡೋದು. ಓಕೆ. ಎಲ್ಲ ಆಯಾಮಗಳಲ್ಲೂ ಅದರ ಮೇಲೆ ತನಿಖೆ ಮಾಡಿರ್ತಾರೆ, ಪೊಲೀಸರು ಮಾಡಿರ್ತಾರೆ, ಮಾಜರದ ಸಮಯದಲ್ಲಿ ಪಬ್ಲಿಕ್ ವಿಟ್ನೆಸ್ ಇರ್ತಾರೆ, ಮನೆ ಅವರ ಸಂಬಂಧಿಕರನ್ನ ಎಕ್ಸಾಮಿನ್ ಮಾಡಿರ್ತಾರೆ, ನಂತರದಲ್ಲಿ ಪೊಲೀಸು ಅದು ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ. ಅವರು ಕೂಡ ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು ಪಾಸಿಬಲಿ ಇಬ್ಬರು ಡಾಕ್ಟರ್ಸು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಎಂಟೈರ್ ಇದನ್ನು ಡಿಸೆಕ್ಟ್ ಮಾಡುವಾಗ ಎಂಟೈರ್ ಸ್ಟೇಜಲ್ಲಿ ಅವರು ವಿಡಿಯೋಗ್ರಾಫು ಆ್ಯಸ್ ಇಟ್ ಈಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಅಲ್ಲಿಂದ ಆಚೆಗೆ ಅವರಿಗೆ ಕಾಸ್ ಆಫ್ ಡೆತ್ ಖಾತ್ರಿ ಆದರೆ ಇಟ್ ಈಸ್ ನೋ ಮೋರ್ ರಿಕ್ವೈರ್ಡ್ ಫಾರ್ ಎನಿ ಮೋರ್ ದಿಸ್. ಇಲ್ಲ ಅಂದರೆ ಅವರು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರೆ ಫಾರ್ ಎನಿ ನಂಬರ್ ಆಫ್ ಡೇಸ್ ದೇ ಕ್ಯಾನ್ ಕೀಪ್. ಓಕೆ. ಒಂದ್ಲೆಸ್ ಇಟ್ ಈಸ್ ಕನ್ಫರ್ಮ್. ಕೇಳಿ ಅದ್ರ ಬಿಟ್ಬಿಡಿ, ಕೇಳಿ ಅದು ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ದಟ್ ಈಸ್ ನೋ ಮೋರ್ ರಿಕ್ವೈರ್ಡ್ ಅಂತ. ಓಕೆ. ಈಗ ಡಿಸ್ಪೋಸಲ್ಲು ಯಾರ್ದು ಇಚ್ಛೆ? ಕುಟುಂಬದ್ದು. ಕುಟುಂಬ ಸುಡ್ತಾರೋ ಉಣ್ತಾರೋ ಅಥವಾ ಹಂಗೆ ಇದರಲ್ಲಿ ಸಂಜೀವಿ ಚರ್ಚಲ್ಲಿ ಇಟ್ಟಂಗೆ ಮಮ್ಮಿಫೈ ಮಾಡಿರ್ತಾರೋ ಅದು ಅವ್ರು ಬಿಟ್ಟಿದ್ದು. ನೀವು ಹಿಂಗೆ ಮಾಡಬೇಕಂತ ನಾನೇ ಹೇಳಕ್ಕೆ. ದಟ್ ಈಸ್ ರೈಟ್ ಟು ಪ್ರೈವೇಸಿ ಅವ್ರದ್ದು, ಅವರ ಒಂದು ಫ್ಯಾಮಿಲಿ ಕಲ್ಚರ್ ಅಲ್ಲ, ಅವ್ರಿಗೆ ಬಿಟ್ಟಿದ್ದು. ಓಕೆ. ಸೊ ದೇ ವಾಂಟ್ ಟು ಮಮ್ಮಿಫೈ ಇಟ್ ಆ್ಯಂಡ್ ಕೀಪ್ ಇಟ್ ಇನ್ ದೇರ್ ಮನೆ, ದೇವ್ರ ಮನೇಲಿ ಇಡಬೇಕಂದ್ರೆ ಇಟ್ಕೊಳ್ಳಿ. ಓಕೆ. ಯು ಕೆನಾಟ್. ಆದರೆ ಇಲ್ಲಿ ಅದು ದಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಯಾಕೆಂದರೆ ಸಫಿಷಿಯೆಂಟ್ ಟೈಮ್ ಹ್ಯಾಸ್ ಬಿನ್ ಟೇಕನ್ ಬೈ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅದೇನು ಏಕಾಏಕಿ 1 ಗಂಟೆಯಲ್ಲಿ ಅಥವಾ 2 ಗಂಟೆಯಲ್ಲಿ ತೊಗೊಂಡಾಗ ಸುಟ್ಟಿಲ್ಲ, ಎಲ್ಲ ಫಾರ್ಮ್ಯಾಲಿಟೀಸ್ ಆದಮೇಲೆ ಸುಟ್ಟಿದ್ದಾರೆ. ಸೊ ಎವ್ರಿ ಪಾರ್ಟ್ ಹ್ಯಾಸ್ ಬಿನ್ ಡಿಸೆಕ್ಟೆಡ್ ಪಾಸಿಬಲಿ. ಆದ್ದರಿಂದ ಅದು ಇಟ್ ಈಸ್ ನಾಟ್ ಎ ಮ್ಯಾಟರ್. ನಾರ್ಮಲ್ ಆಗಿ ಇಫ್ ದೇ ಗಿವ್ ಇಟ್ ಇನ್ ರೈಟಿಂಗ್, ಇದನ್ನು ಹೀಗೆ ಮಾಡಬೇಕು, ಇನ್ ಕೇಸ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ರಿಕ್ವೈರ್ಡ್ ಅಂದರೆ ಇಫ್ ಇಟ್ ಈಸ್ ಬರೀಡ್ ಇಟ್ ಕ್ಯಾನ್ ಬಿ ಎಕ್ಸ್ಯೂಮ್ಡ್. ಹಾಗೆ ಪೊಲೀಸು ಒಂದು ಫ್ಯಾಮಿಲಿಯವರಿಗೆ ನೀವು ಇದನ್ನ ಸುಡಬೇಕು ಅಂತ ನೀವು ಯಾವತ್ತೂ ಕೊಡಕ್ಕೆ ಬರಲ್ಲ. ಓಕೆ. ಸೇ ಫಾರ್ ಎಕ್ಸಾಂಪಲ್ ಇನ್ ದಿ ಕನ್ಸೆಂಟ್ ಆಫ್ ದಿ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಮಾಡಿದರೆ ಒಳ್ಳೇದು ಅಂತ ಸಜೆಸ್ಟ್ ಮಾಡಿದರೆ ಇಟ್ ಈಸ್ ಪಾಸಿಬಲ್. ಓಕೆ. ಯಾಕೆಂದರೆ ಇಟ್ ಈಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ವಿಕ್ಟಿಮ್ ಮಾಡೋದು. ಆ್ಯಂಡ್ ಇಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್ ಮೈಂಡೆಡ್. ಕರೆಕ್ಟ್. ಎನಿ ಕ್ರೈಮ್ ಇನ್ವೆಸ್ಟಿಗೇಷನ್ ಈಸ್ ಎ ಮ್ಯಾಟರ್ ಆಫ್ ಸ್ಟೇಟ್ ಸಬ್ಜೆಕ್ಟ್. ಸ್ಟೇಟ್ ಈಸ್ ಎ ಪಾರ್ಟಿ, ನಾಟ್ ದಿ ಇಂಡಿವಿಜುವಲ್ ಹೂ ಲಾಸ್ಟ್ ದಿ ಲೈಫ್. ಅವನಿಗೆ ಅದಕ್ಕೆ ಹಕ್ಕಿಲ್ಲ, ಸ್ಟೇಟ್ಗೆ ಹಕ್ಕಿದೆ, ಸ್ಟೇಟ್ ಕ್ಯಾನ್ ಡೈರೆಕ್ಟ್. ರಘು, ಈಗ ಇಂಥ ವಿಚಾರದಲ್ಲಿ ಬೆನಿಫಿಟ್ ಆಫ್ ದಿ ವಿಕ್ಟಿಮ್ ಅಂತ ಒಂದು ಪ್ರಶ್ನೆ ಬಂತಿಲ್ಲ. ಅಂದರೆ ಇಂಥ ವಿಚಾರಗಳಲ್ಲಿ ಅಕಸ್ಮಾತ್ ಆ ಕುಟುಂಬಕ್ಕೆ ಅನುಮಾನ ಇದ್ದಿದ್ರೆ, ಸಂಶಯಗಳಿದ್ದಿದ್ರೆ, ಸರ್ಕಾರದ ಮೇಲೋ ಪೊಲೀಸ್ ಮೇಲೆ ಡೌಟ್ ಇದ್ದಿದ್ರೆ, ಇಲ್ಲ ಇನ್ನು ಹೂಳ್ತೀವಪ್ಪ, ನಾಳೆ ದಿನ ಅಕಸ್ಮಾತ್ ಮತ್ತೆ ಎಕ್ಸ್ಯೂಮ್ ಮಾಡುವಂಥ ಪರಿಸ್ಥಿತಿ ಬರಬಹುದು, ಆಗ ನಾವು ಮತ್ತೆ ಬೇಕಾದ್ರೆ ಬಾಡಿನ ಮತ್ತೆ ಗುಂಡಿಯಿಂದ ತೆಗೆದು ಇನ್ನೊಮ್ಮೆ ತನಿಖೆ ಬೇಕಾದ್ರೆ ಕೊಡಬಹುದು ಅಂತ ಇದ್ದಿದ್ದರೆ ಅವರು ಹೂಳ್ತಿದ್ರೇನೋ ನನಗೆ ಗೊತ್ತಿಲ್ಲ. ಅವರು ಸರಿ ಏನು ಹೇಳಿದ್ರು ಅಂದರೆ, ತನಿಖೆಗೆ ಎಷ್ಟು ಬೇಕೋ ಅಷ್ಟು ಹೊತ್ತು ಅದನ್ನು ಬಳಸಿಕೊಂಡ ಮೇಲೆ ಹ್ಯಾಂಡ್ ಓವರ್ ಮಾಡ್ತೀವಲ್ಲ, ಆಮೇಲೆ ಡಿಪಾರ್ಟ್ಮೆಂಟ್ಗೂ ಅವ್ರಿಗೂ ಸಂಬಂಧ ಇಲ್ಲ, ಅದು ಫ್ಯಾಮಿಲಿಯ ಕಾಲ್ ಆಗಿರುತ್ತೆ, ಅವ್ರು ಏನು ಬೇಕಾದರೂ ಮಾಡಬಹುದು. ಕರೆಕ್ಟ್. ಅವ್ರು ಏನು ಬೇಕಾದರೂ ಮಾಡಬಹುದು. ಅದನ್ನು ಆರ್ಗನ್ಸ್ ಇತ್ತು ಅಂತ ಹೇಳಿದರೆ ಅಕಸ್ಮಾತ್ ಮುಂಚಿತವಾಗಿ ಬಂದು ಆ ವಿಚಾರದಲ್ಲಿ ಅವ್ರದ್ದು ಕಾಲ್ ಇರುತ್ತೆ, ಕಣ್ಣು ಇನ್ನೊಂದೆಲ್ಲ ಮಾಡ್ತಾರಲ್ಲ, ತುಂಬ ಲೇಟ್ ಮಾಡಿದರೆ 6 ಗಂಟೆ ಒಳಗಡೆ ತೊಗೋಬೇಕು ಅಂತ ಇರುತ್ತೆ, ಅದು ಬೇರೆ ವಿಚಾರ, ಬಿಟ್ಬಿಡಿ. ಸೊ ಇಲ್ಲಿ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಬಂದ ಆರೋಪ ರೆಡ್ಡಿ ಸಂಪ್ರದಾಯದಲ್ಲಿ ಹೂಳ್ತಾರೆ, ಸುಡಿಸ್ಬಿಟ್ರು ಸರ್ಕಾರದವರು, ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಭಯ ಐತಿ ಇವ್ರಿಗೆ ಅಂತ ಒಂದು ಆರೋಪ ಬಂತು. ರಾಮುಲುನೇ ಹೇಳಿದ್ರು. ಗೊತ್ತಾಯ್ತು. ನೋಡಿ, 3-4 ವಿಚಾರಗಳನ್ನು, ಈ ಹಾಸ್ಯಾಸ್ಪದವಾದಂಥ ಹೇಳಿಕೆಗಳನ್ನು BJP ಹೇಳೋದನ್ನ ಮೊದಲು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ಇವರು ಹಿರಿಯ ಆಫೀಸರ್ ಇದ್ದಾರೆ, ಯಾವುದೇ ಪೋಸ್ಟ್ ಮಾರ್ಟಮ್ ಆದ್ರೆ ಎವ್ರಿ ಪೋಸ್ಟ್ ಮಾರ್ಟಮ್ ಇಸ್ ರೆಕಾರ್ಡೆಡ್, ಎವ್ರಿ ಮಿನಿಟ್ ಟು ಮಿನಿಟ್ ಅದನ್ನ
ರೆಕಾರ್ಡ್ ಮಾಡಿರ್ತಾರೆ, ಫೋಟೋಗಳು ಮಾಡಿರ್ತಾರೆ. ಅಷ್ಟೂ ಕೂಡ ಇವ್ರ ಹತ್ರ ಯಾರ ಹತ್ರ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದ್ದೇ ಇರುತ್ತೆ. ಇನ್ ಕೇಸ್ ಇವ್ರು ಹೇಳ್ತಾ ಇರ್ತಕ್ಕಂಥ ಆಸೆ ಅದು 2 ಸರಿ ಆಗ್ಬಿಡ್ತು, ತಗೊಂಡೋಗಿ ಮಣ್ಣಿಂದ ತೆತ್ಕೊಂಡ್ ಬಂದ್ಬಿಟ್ರು ಅಂತ ಹೇಳಿ ಈ ರೀತಿಯಾದಂತ ಕಾಮನ್ ಸೆನ್ಸ್ ಇಲ್ದಿರ್ತಕ್ಕಂಥ ಹೇಳಿಕೆಗಳನ್ನ ಅವರು ನಿಜವಾಗ್ಲೂ ಬಿಜೆಪಿ ಅವರು ಅಥವಾ ಏನು ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ನಿಜವಾಗ್ಲೂ ರಾಜಕೀಯಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಅನ್ನೋ ಒಂದು ಅನುಮಾನ ಕಾಡ್ತದೆ. ಯಾಕೆಂದ್ರೆ ಒಬ್ಬ ಕಾಮನ್ ಸೆನ್ಸ್ ಇರ್ತಕ್ಕಂಥ ಎಲ್ಲರಿಗೂ ಅರ್ಥ ಆಗ್ತದೆ. ನೀವು ಏನಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಎಲ್ಲಾ ಇದು ರೆಕಾರ್ಡ್ ಇದೆ, ಆ ರೆಕಾರ್ಡ್ ತಗೊಂಡು ನೋಡಿದ್ರೆ ಗೊತ್ತಾಗ್ತದೆ. RTI ನಲ್ಲಿ ನಾಳೆ ಕೇಳಿದ್ರೆ ಎಲ್ಲರಿಗೂ ಕೊಡ್ಬೇಕು, ನಿಮಗೆ ಕೇಳಿದ್ರೆ ಕೊಡ್ತಾರೆ, ನನಗೆ ಕೇಳಿದ್ರೆ ಕೊಡ್ತಾರೆ, ಅವ್ರು ಕೇಳಿದ್ರೆ ಕೊಡ್ತಾರೆ. ಸೊ ಇಷ್ಟು ಪಬ್ಲಿಕ್ ಅಲ್ಲಿರೋ ವಿಚಾರವನ್ನ ಹಾಸ್ಯಾಸ್ಪದವಾಗಿ ಸುಳ್ಳು ಹೇಳಕ್ ಹೋಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಬಿಜೆಪಿ ಅವರ ನಡೆಯೋದು ಮೊದಲನೇದು. ಎರಡನೇದು, ಈಗ ಬಿಮ್ಸ್ ನಿರ್ದೇಶಕರೇ ಬಂದು ಓಪನ್ ಆಗಿ ಹೇಳಿದ್ದಾರೆ ಏನಂತ, ಯಾವ ರೀತಿ ಪೋಸ್ಟ್ ಮಾರ್ಟಮ್ ಮಾಡಿದೀವಿ, ಆ ಮಾಡಿರ್ತಕ್ಕಂಥದ್ದಕ್ಕೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಇದೆ. ಪೋಸ್ಟ್ ಮಾರ್ಟಮ್ ನಿಧಾನ ಆಯ್ತು, 2 ಸಲ ಮಾಡಿಲ್ಲ ಅಂತ ಹೇಳಿ. ಹೌದು, ಅದು ನಿಮ್ಗೆ ಆತರ ಅನುಮಾನ ಇದ್ರೆ ವಿಡಿಯೋ ತಗೊಂಡು ನೋಡಿ, ನೀವು ಗೊತ್ತಾಗ್ತದೆ. ಇನ್ನು ಮೂರನೇ ವಿಚಾರ, ಈ ಪೊಲೀಸ್ನವ್ರಿಗೂ ಯಾವಾಗ್ಲೂ ನೋಡಿ, ಒಂದು ವಿಕ್ಟಿಮ್ ಯಾವುದೇ ಕುಟುಂಬ ಆಗ್ಲಿ ಅಥವಾ ಯಾವುದೇ ಸಾವಾಗ್ಲಿ, ಒಂದ್ಸರಿ ಪೋಸ್ಟ್ ಮಾರ್ಟಮ್ ಮುಗಿದ ಮೇಲೆ ಆ ಪೊಲೀಸ್ ಇಲಾಖೆಗೆ ಬೇಕಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡ ನಂತರ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಸೈನ್ ಹಾಕ್ಸ್ಕೊಂಡು ಎಸ್ ನಾವೆಲ್ಲ ತಗೊಂಡಿದೀವಿ, ವಿತ್ ಕನ್ಸೆಂಟ್ ತಗೊಂಡಿದೀವಿ ಅಂತ ತಗೊಂಡ ಮೇಲೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಅದ್ರ ಇಂಟರ್ಫೇರ್ ಆಗುವಂತ ಅವಶ್ಯಕತೆ ಏನಿರ್ತದೆ, ಅಥವಾ ರಾಜ್ಯ ಸರ್ಕಾರ ಯಾಕೆ ಇಂಟರ್ಫೇರ್ ಆಗ್ತದೆ? ಆಯ್ತು, ಇಂಟರ್ಫೇರ್ ಆಗಕ್ಕೆ ಅವರು ಕುಟುಂಬದವ್ರು ಒಪ್ತಾರಾ? ಸೊ ಇದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕೆಟ್ಟ ತರ ಹೆಸರು. ಅಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಒಂದೊಂದು 10 ಸೆಕೆಂಡ್ಸ್ ಈಗ ಬಿಜೆಪಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲಾ ಮಾಡಿರ್ತಕ್ಕಂಥದ್ದು ಬೃಹನ್ ನಾಟಕ, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರದ್ದು ನಾಟಕ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಮೇಲೆ ಎತ್ತಾಕ್ಬೇಕು ಅಂತ ಈ ರೀತಿ ನಾಟಕ ಮಾಡಿ ನಮ್ಮನ್ನು ಸಿಗಾಕ್ಸೋ ಪ್ರಯತ್ನ ಮಾಡ್ತಾರೆ. ಜನಗಳು ದಡ್ರಲ್ಲ. ಸರ್, ಈಗ ಕಾಂಗ್ರೆಸ್